ಜೀವಿತ, ನೀನೇನು ಟೆನ್ಷನ್ ತಗೋಬೇಡ ಕಣಮ್ಮ. ಹೊಟ್ಟೆ ತುಂಬ ಊಟ ಮಾಡ್ಬೇಕು ನೀನು. ಯಾವಾಗ್ಲೂ ಚೆನ್ನಾಗಿ ಊಟ ಮಾಡಬೇಕು. ನಾನೇನಿಲ್ಲಡಮ್ಮ, ಪ್ರಪಂಚ ಪ್ರಳಯ ಆಗ್ಲಿಳು. ನಾನು ಮಾತ್ರ ಊಟ ಮಾಡೋದು ಮಾತ್ರ ಇಲ್ಲ ಹೊಡಿಲಿ. ನಾನು ಊಟ ಮಾಡೋದು ಮಾತ್ರ ನಾನು ಯಾವತ್ತೂ ನಿಲ್ಸಲ್ಲ. ಊಟ ಮಾಡೋದು ನಾನು ಚೆನ್ನಾಗಿ ಊಟ ಮಾಡ್ತೀನಿ. ನನಗೆ ಗೊತ್ತೈತೆ ಹೆಂಗೆ ಊಟ ಮಾಡಬೇಕು, ಏನು ಮಾಡಬೇಕು. ನನಗೆಲ್ಲ ಚೆನ್ನಾಗಿ, ನನಗೆ ಏನೇ ಆಗ್ಲಮ್ಮ ನಾನೇನು ಟೆನ್ಷನ್ ತಗೊಳ್ಳಲ್ಲ. ಮಾತಾಡೋಂಥ ಸಂದರ್ಭ ಬಂದ ಮಾತಾಡ್ತೀನಿ, ಸುಮ್ಮನೆ ಆಗ್ಬಿಡ್ತೀನಿ. ಊಟ ಮಾಡೋದು ಮಾತ್ರ ನಾನು ಯಾವತ್ತೂ ನಿಲ್ಲಿಸಿಲ್ಲ. ನನಗೆ ಇರಬೇಕು, ಏನಾಗಲಿ ಊಟ ಮಾತ್ರ ಬಿಡಬಾರ್ದು. ಊಟ ಬಿಟ್ಬಿಟ್ರೆ ಇಲ್ಲದ ಕಾಯಿಲೆ. ಆಮೇಲೆ ಏನನ್ನಾಗಲಿ ಮನೆಯಾಗ ಏನೇ ಸಮಸ್ಯೆ ಇರಲಿ, ಎಂಥದ್ದೇ ಆಗಲು ಊಟ ಮಾತ್ರ ಬಿಡಬಾರ್ದು. ತುಂಬ ಊಟನ ಉಣ್ತಾ ಇರಬೇಕು ಚೆನ್ನಾಗಿ. ನಾನೇನು ಅಷ್ಟೇ ಕಣಮ್ಮ, ಇಲ್ಲೂ ಅಷ್ಟೇ ಅಲ್ಲೂ ಅಷ್ಟೇ. ನಾನು ಯಾವಾಗಲೂ ಇಲ್ಲೋಡು ಊಟ ಮಾತ್ರ ಚೆನ್ನಾಗಿ. ನಾನು ಅದಕ್ಕೆ ಮತ್ತೆ ಹಿಂಗೆ ಹೈಟು ವೆಯ್ಟು ಪರ್ಸ್ನಾಲಿಟಿ ಎಲ್ಲ ಚೆನ್ನಾಗಿರೋದು. ನಾನು ಎಂಥ ಸಮಸ್ಯೆ ಇದ್ರೂ ಒಂದು ತಟ್ಟೆ ಅನ್ನ ಇಟ್ಕೊಂಡು ಜಡ್ದು ಬಿಡ್ತೀನಿ. ನಾನು ಏನಿಲ್ಲ, ಒಂದು ತಟ್ಟೆ ಅನ್ನ ಉಂಡು ಬಿಡ್ತೀನಿ. ಮತ್ತೆ ಏನು ಉಂಬಕ್ಕೆಲ್ಲ ಏನಮ್ಮ, ಸುಮ್ಮನೆ ಉಂಡು ಬಿಡ್ಬೇಕು. ಉಂಡಿಲ್ಲ ಅಂತಂದರೆ ಇಲ್ಲದ ಕಾಯಿಲೆಗಳು ಶುರುವಾಗ್ತವೆ. ಗ್ಯಾಸ್ಟ್ರಿಕ್ ಆಗೋದು, ಗ್ಯಾಸ್ಟ್ರಿಕ್ ಆದರೆ ತಲೆನೋವು ಬರೋದು, ತಲೆನೋವು ಆದರೆ ಇಲ್ಲೂ ಟೆನ್ಷನ್ ಆಗೋದು, ಬಿ ಪಿ ಸ್ಯಾನೆ ಆಗೋದು. ಅಯ್ಯೋ ಒಂದ್ಕೋ 9 ಕಿಕ್ಕೆಂಬ್ತವೆ. ತಿರ್ಗಿ ಬಿ ಪಿ ಶುಗರು ಒಯ್ಯು ಒಳ ಮುಳ ಯಪ್ಪ ಎಂತೆಂಥ ಕಾಯಿಲೆಗಳು ಬರ್ತವೆ. 9 ಮಾತ್ರ ಬಿಡಬಾರ್ದು, ಏನಾನ ಆಗಲಿ ಹೇಳು. ಗೊತ್ತಾಯ್ತು ನೋಡು ಇವೆರಡೋನು. ಥೂ, ನಾನು ದರಿದ್ರ ಮಕ್ಕಗಳು ನೋಡ್ದಂಗ, ದರಿದ್ರ ಮಕ್ಕಳು. ಥೂ ಥೂ, ಇವಳು ಯಾಕೋ ಜಾಸ್ತಿ ಮಾಡ್ತಾ ಇದ್ದಾಳೆ ಕಣ್ರಿ. ನಾವು ಅನ್ನಿಸ್ಕೊಂತಾ ಇದೀವಲ್ಲ, ಇಲ್ಲಿ ಬಂದಾಗಿಂದಲೂ ಅನ್ನಿಸ್ಕೊಂತಾ ಇದೀವಲ್ಲ, ಬಿಡು ಎಷ್ಟಂದ್ರೂ ತಿರುಗು ಸಂಬಳ ಅಂತ. ಒಂದ್ಸತಿ ತಿರುಗಿ ಬಿದ್ರೆ ಇನ್ನೊಂದ್ಸತಿ ಮಾತಾಡಲ್ಲ ಇವಳು. ಅಲ್ಲ ನೋಡಿ, ನಾವು ಬರ್ತಾ ಇರೋದು ನೋಡಿ, ಕ್ಯಾಕ್ರೆ ಥೂ ಥೂ ಅಂತ ಹೋಗೋದ್ಕೊಂತ ಇದ್ದಾಳೆ. ಹೆಂಗೆ ಮಾತಾಡ್ತಾಳೆ, ನನ್ನ ಹೆಸರು ಹೆಂಗೆ ಮಾತಾಡಿದ್ಲು. ಇಲ್ಲ ಇವಳನ್ನ ಸುಮ್ಮನೆ ಬಿಡಬಾರ್ದು. ಸುಮ್ಮನೆ ಬಿಟ್ಟರೆ ಸದರ ತಗೊಂತಾಳೆ. ಸುಮ್ಮನೆ ಬಿಟ್ಟರೆ ಏನ್ಗೆ ಬಿಡು ಇವ್ರದ್ದೇ ನಂಬ ಥರ ಇದು ಮಾಡ್ತಾಳೆ. ಸುಮ್ಮನೆ ಅಂತೂ ಬಿಡಬಾರ್ದು. ಸುಮ್ಮನೆ ಬಿಡಬಾರ್ದು ಕಣ್ರಿ, ಬಿಡಬಾರ್ದು. ಸುಮ್ಮನೆ ಬಿಟ್ರೆ ಏನು ಬಿಡು, ಏನಾದ್ರೂ ನಾನು ಮಾಡೋಣ ಅಂಬತ್ತಕಲೂ ಅಂಬಾನ ಅಂತ ನೋಡ್ತಾ ಇರ್ತಾರೆ ಜನ. ಒಂದು ಸತಿ ತಿರುಗಿ ಬೀಳೋವರೆಗೂ ತಿರುಗಿ ಬೀಳಿಲ್ಲ ಅಂದರೆ ಪದೇ 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 ಸದ್ರ ತಗೊಂಡು ಮಾತಾಡ್ತಾ ಇರ್ತಾರೆ. ಗಂಡು ಮಕ್ಳು ಇಲ್ದಾರ್ದೆ ವಾಸೆ ಅಮ್ಮ. ಇವತ್ತಿನ ಕಾಲದಾಗೆ ಬರೀ ಹೆಣ್ಮಕ್ಳನ್ನ ನೆಟ್ಟು, ಹೆಣ್ಮಕ್ಳನ್ನ ಗಂಡನ ಮನೆಗೆ ಕಳಿಸ್ಕೊಂಡು, ಹೆಣ್ಮಕ್ಳನ್ನ ನೋಡ್ಕೊಂಡು ಬರೀ ಹೆಣ್ಮಕ್ಳು ಇರೋ ಅಂತಾರ್ದೇನೆ ವಾಸೆ. ಗಂಡು ಮಕ್ಳು ಹೋಗ್ತಾರೆ. ಯಾತಕ್ಕೆ ಈಗ ಇಂಥ ಸಂಪತ್ತಿಗೆ, ಇಂಥ ಸಂಪತ್ತಿಗೆ ಏನು ತಂಗಿ ನೋಡೋನಿಲ್ಲ, ಏನಿಲ್ಲ. ಇಂಥ ಸಂಪತ್ತಿಗೆ ಯಾರಿಗಿರ್ಬೇಕು? ಅಯ್ಯೋ ತಗ ನಾನೇನು ಕಾತ್ಕೊಂಡಿಲ್ಲ ಯಾವಂದೇನು. ಥೂ, ಮನೆಯಾಳ ನನ್ನ ಮಕ್ಳು ಮೋಸ್ಕಾರ ನನ್ನ ಮಕ್ಳು ಕಣಮ್ಮ. ಇವಾಗ ಮೋಸ ಮಾಡೋಂಥ ಜನ ಜಾಸ್ತಿ. ಒಳ್ಳೇದು ಮಾಡೋರಿ ಕಾಲ ಇಲ್ಲ, ಕೆಟ್ಟದ್ದು ಮಾಡೋ ಬೇಗ ನಂಬ್ತಾರೆ ಅಂಥ ಜನ ಇವಾಗಿನ ಜನ. ಕೆಟ್ಟದ್ದು ಮಾಡೋ ನಂಬ್ತಾರೆ, ಕಣ್ಣೆದ್ರಿಗೆ ಹಾಳಾಗಿ ಹೋಗ್ತಾರೆ. ನಮಗೆ ಮೋಸ ಮಾಡಿದಾರು ಯಾವತ್ತೂ ಉದ್ಧಾರ ಆಗಲ್ಲ, ಹಾಳಾಗಿ ಹೋಗ್ತಾರೆ. ನಮ್ಮ ಕಣ್ಣೆದ್ರಿಗೆ ಹಾಳಾಗಿ ಹೋಗ್ತಾರೆ. ಮುಚ್ಕೊಂಡಿರು, ಮಾತಾಡ್ಬೇಡ ಜಾಸ್ತಿನ. ನಾವು ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದಂಗೆಲ್ಲ ನಿಂದು ಯಾಕೋ ಜಾಸ್ತಿ ಆಗ್ತಾ ಐತೆ. ಏನೋ ಏನು ಮಾತಾಡ್ದ, ಏನೋ ಮಾತಾಡ್ತೀವಿ. ಇಷ್ಟು ದಿವಸ ನಮ್ಮ ಜೊತೆಗಿದ್ದು ಇವಾಗ ಹೆಂಡ್ತಿ ಬೇಕು ಅಂತ ಹೆಂಡ್ತಿ ಹಿಂದೆ ಹೋಗಿದೆಯಲ್ಲ. ಯಾಕೆ ಇವಾಗೇನು ತಂಗಿನೂ ಅಮ್ಮಯ್ಯ ಇಬ್ಬರು ಬೇಡ ಆಗಿದೆ ಇಂಥ ಸಮಯದಾಗ ನಮ್ಮನ್ನು ಬಿಟ್ಟು ಹೋಗಿದೆಯಲ್ಲ. ನೀನು ಎಂಥ ಮನೆಯಾಳ ಅಂತ ಹೇಳ್ಬೋದು, ಎಂಥ ಚಂಡಾಳ ಅಂತ ಹೇಳ್ಬೋದು. ಥೂ ಲೋಫರ್ ನನ್ನ ಮಗನೇ, ನೀನು ನೋಡಿದ್ರೆ ನನಗೆ ಎಂತೆಂಥ ಮಾತು ಅಂದ್ಬಿಡೋಣ ಅನ್ನೋ ಸಿಟ್ಟು ಗೊತ್ತಾಯ್ತೆ. ಸರಿಯಾಗಿ ಮಾತಾಡೆ. ಏನು ನಾವು ಬಿಡು ಮಾತಾಡಬಾರ್ದು ಅಂತ ನೆನ್ನೆಯಿಂದ ನೋಡ್ತಾ ಇದ್ದೀವಿ. ಏನು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೆಯಾ ನೀನು? ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಾವೇನು ನೋಡಿ ಸುಮ್ಮನೆ ಇರೋದಿಲ್ಲ. ನೀನು ಮಾತಾಡ್ದ ಏನೇ ಮಾತಾಡ್ತಾವ ಕಣೆ. ಇಂಥ ಸಮಯದಾಗೆ ಹಿಂಗೆ ಮಾಡೋದ್ರೆ ಎಂಥರ್ಗೂ ಬೇಜಾರಾಗುತ್ತೆ ಕಣೆ. ನಮ್ಗೆ ಹೊಟ್ಟೋರ್ದೋಗೋದು ನಿನಗಲ್ಲ ಕಣೆ. ನಾವನ್ನು ಸಾಕಿರೋದು 2 ಲಕ್ಷ ದುಡ್ಡು ತಂದು ಕಾಲು ಆಪರೇಷನ್ ಮಾಡಿಸಿರೋದು ನಾನು ಕಣೆ, ನಾನು ಮಾಡಿಸಿರೋದು. ಅವತ್ತು ಹಂಗೆ ಕೈ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಏನೋ ನಮ್ಮಮ್ಮ 2 ಲಕ್ಷ ರೂಪಾಯಿ ದುಡ್ಡು 10 ರೂಪಾಯಿ ಬಡ್ಡಿ ಆಗಲಿಲ್ಲ ಅಂತ ತಂದು ಆಪ್ರೇಷನ್ ಮಾಡಿಸ್ಯಾಳಲ್ಲ ನಮ್ಮಮ್ಮ. ನಾನು ಬಂದು ನೋಡ್ಕೊಂಡಲ್ಲ ಅಷ್ಟು ದಿವಸ ಆಸ್ಪತ್ರೆಗಿದ್ದು. ಅದಕ್ಕೆ ನೀನು ಹಿಂಗೆ ಮಾಡ್ತಾ ಇರೋದು. ಅವತ್ತೇ ಕೈ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಲೋಪರ್ ನನ್ನ ಮಗನೇ ನಿನ್ನ ನೋಡು, ಬೈಯದ ನೋಡು, ಕೈ ಮಾಡ್ತಾ ಇದ್ದಾನೆ ನೋಡು ಅವಳ ಮೇಲೆ. ಮಾತಾಡಿದ್ರೆ ಅಷ್ಟೇ ಮತ್ತೆ ಮಾಡೋದು. ಹಿಂಗೆ ಜುಟ್ಟಿಗೆ ಹಿಡ್ಕೊಬಿಟ್ಟು ಹೊಡೆದು ಬಿಡ್ತೀನಿ, ತಲೆಗೆ ಹೊಡೆದು ಬಿಡ್ತೀನಿ. ನೀನೇನೇನು ಮನುಷ್ಯನೇ ಏನು ದಾನ್ಗಿನವ ಅಲ್ಲ. ಎಂಥ ಟೈಮ್ನಾಗೆ ಒಯ್ತಾ ಇದೆಯಲ್ಲ, ನನ್ನ ನಾಸ್ಕೆ ಆಗೋದು. ಇಂಥ ಟೈಮ್ನಾಗೆ ಒಯ್ಬಾರ್ದು. ನಿನ್ನ ತಂಗಿ ಕಾಣವಳು, ನಿನ್ನ ತಂಗಿ ಕಾಣೋ ತಗ್ಗ ಒಯ್ಬೇಡ. ಅವರು ಇಂಥ ಟೈಮ್ನಾಗೆ ಏನು ಮಾತಾಡ್ಬೇಕಂತದ್ದು ಮಾತಾಡ್ಬೇಕು ಕಣಜ್ಜಿ. ನಿನ್ಗೇನು ಗೊತ್ತು? ಸುಮ್ಮನೆ ಅವ್ರ ಕಡೆಗೆ ಮಾತಾಡಬೇಡ. ಅವರು ಇವಾಗ ಹೆಂಗಿರ್ಬೇಕು ಹಂಗಿರಬೇಕು. ಇಂಥ ಟೈಮ್ನಾಗ ಹೆಂಗಿರ್ಬೇಕು ಅನ್ನೋದು ಗೊತ್ತಾಗಲ್ವ ಇವಳು? ಯಾಕೆ ಈ ರೀತಿ ಆಡ್ತಾ ಇದ್ದಾಳೆ? ನಿನಗೆ ಏನೋ ಕೇಡ್ಗಾಲ ಜೀವಿತ, ಅದಕ್ಕೆ ಹಿಂಗೆ ಆಡ್ತಾ ಇದೀಯಾ. ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇತ್ತು ಅಂತಾರಲ್ಲ, ಆಗ ಹಂಗೆ ಕೇಡ್ಗಾಲಕ್ಕೆ ಇವಳು ಹಿಂಗೆ ಆಡ್ತಾ ಇರೋದು. ಇವಳು ಕೇಡ್ಗಾಲಕ್ಕೆ ಅಂತ ಹೇಳ್ತಾ ಇದ್ದೀನಲ್ಲ, ಇವಳು ಏನಾದರೂ ಒಂದು ಕೇಡಿಗೆ ಈ ರೀತಿ ಆಡ್ತಾ ಇರೋದು. ಇವಳು ಹೆಂಗೆ ಅಂತಂದರೆ ನಾವು ನೆನ್ನೆಯಿಂದ ನೋಡ್ತಾ ಇದ್ದೀವಿ, ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾಳೆ. ಏನೋ ಬಿಡು, ನಾವು ಮಾತಾಡಬಾರ್ದು ಅಂತ ನಾವು ಎಷ್ಟು ಅನುಸರಿಸ್ದಂಗೆಲ್ಲ ಇವಳ್ದು ಯಾಕೋ ಜಾಸ್ತಿ ಆಗ್ತಾಯಿತ್ತು. ಒಯ್ಬೇಡ ತಗ್ಯ, ಕೈ ಬಿಡೋ ಇಲ್ಲಿ ತಂದಿರು.
ಏನೋ ಒಯ್ಬೇಕು ಅಂತ ಇದ್ದಾನೆ, ಒಯ್ಲಿ ಹೇಳೋದು ಯಾವಟ್ಟೋಯ್ತು ಅನ್ನೋಣ ಅನ್ನೋದೇಳಿ, ಒಯ್ಲಿ ಹೇಳು, ಒಯ್ಲಿ, ನನ್ನ ಮೇಲೆ ಕೈ ಮಾಡ್ತಾನೆ. ಬೇಡ ಸುಮ್ಮನಿರಪ್ಪ, ಒಯ್ಬೇಡ, ಸುಮ್ಮನಿರು, ಒಯ್ಬೇಡ, ಕೈ ಮಾಡಬೇಡ, ಸುಮ್ಮನಿರು. ಒಯ್ಯಿ ಅಂತ ಎಲ್ಲ ಹಚ್ಚಿಕ್ ಕೊಟ್ಟು ಗಂಡಂಗೆ ಎಲ್ಲ ಹೇಳ್ಕೊಟ್ಟು ಈಗ ಸುಮ್ಕಿರಪ್ಪ, ಒಯ್ಬೇಡ ಸುಮ್ಕಿರಪ್ಪ ಅಂತ ನಾಟಕ ಆಡ್ತಾಳೆ. ಎಲೇ, ನೀನು ಏನೇ ನಾಟಕ ಮಾಡಿದ್ರೆ ನಮ್ಮ ಜೀವಿತಿಗೆ ಎಲ್ಲ ಗೊತ್ತಾಗುತ್ತೆ. ನೀನು ಅಂದ್ಕೊಂಡಿರ್ಬೋದು ಅವಳಿಗೆ ಗೊತ್ತಾಗಲ್ಲ ಅಂತ, ಅವಳಿಗೆಲ್ಲ ಗೊತ್ತಾಗುತ್ತೆ. ಓಹ್, ಏನು ನೀನು ಗೊತ್ತಾಗಲ್ಲ ಅಂತ ಇಷ್ಟು ನಾಟಕ ಆಡ್ತಾ ಇದೆಯೇನೋ ಲೋಪರ್ ನನ್ನ ಮಗನೇ. ಹಾಂ, ಅವಳು ನೋಡಿ ಎಂಥ ನಾಟಕ ಆಡ್ತಾಳೆ, ನಾಟಕದಿತ್ತಿ. ನಾಟಕ ನಮ್ಗೆ ಹೊಟ್ಟುರ್ದು ಹೋಗೋದು ಕಣೆ. ನನ್ನ ಮಗನ ಸಾಕಿ ಸಲ್ವಿ ನಾವು ಕಷ್ಟಾಗೆಲ್ಲ ನೋಡ್ಕೊಂಡು ಇವತ್ತು ನನಗೆ ಎಷ್ಟು ಹೊಟ್ಟೆ ಉರಿದು ಹೋಗ್ತೈತೆ ಗೊತ್ತೇ. ನನಗೆ ಹೊಟ್ಟೆ ಉರಿದಿರೋಕ್ಕೆ ಇವ್ನಿಗಂತೂ ಒಳ್ಳೇದಾಗಲ್ವೇ, ಖಂಡಿತ ಒಳ್ಳೇದಾಗಲ್ಲ. ಅದು ನಿನಗೂ ತಟ್ಟುತ್ತೆ ಬಿಡು. ಅವ್ರ ಮಗನಿಗೆ ಅವ್ರು ಬೈತಾ ಇದ್ದಾರೆ ಅಂತ ಅಂದ್ಕೊಂಡಿರ್ಬೋದು, ನಿನಗೂ ಅದು ಬೈದಂಗೆನೆ. ನಿನ್ನ ಮಗಗೆ ಬೈದ್ರೆ ನಿನಗೆ ಬೈದಂಗೆ, ನನಗೆ ಬೈದ್ರೆ ನನ್ನ ಮಗ ಬೈದಂಗೆ ನೀನು ಬೈದ್ರೆ ಅಷ್ಟೇ. ಇಲ್ಲೋಡು, ನಾನು ಹೇಳ್ತಾ ಇದ್ದೀನಲ್ಲ, ನನ್ನ ಮಗಂದೇ ಲೆಕ್ಕ, ನಿಂದೇ ನನಗೇನು ಲೆಕ್ಕಿಲ್ಲ. ಅವನಪ್ಪ ಚೆನ್ನಾಗಿದ್ದರೆ ಸಾಕಾಯ್ತು ನನಗೆ. ಅವನು ಚೆನ್ನಾಗಿಲ್ಲ ಅಂತಲೇ ನಾವು ಬಯಸಿದ್ದು. ನೀವು ಅವನ್ನ ನಮ್ಮಿಂದ ದೂರ ಮಾಡಿ ಕರ್ಕೊಂಡು ಹೋಗ್ಬಿಟ್ಟಲ್ಲ, ಇಲ್ಲದ್ದೆಲ್ಲ ಹೇಳ್ಕೊಟ್ಬಿಟ್ಟು. ನಂಗೆ ಹಿಂಗೆ ಅಂತ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಕರ್ಕೊಂಡು ಹೋಗ್ಬಿಟ್ಟಲ್ಲ ಮನೆ ಅಳಿ. ಬಾಯಿ ಮುಚ್ಚುತ್ತೀಯಾ? ಮುಚ್ಚು ಬಾಯಿ ಮುಚ್ಚಮ್ಮ. ನೀನು ಮಾತಾಡಬೇಡ ನೋಡಿ, ಹೇಳಿರ್ತೀನಿ. ಜಾಸ್ತಿ ಮಾತಾಡಬೇಡ, ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡು. ಸುಮ್ಮನೆ ಜಾಸ್ತಿ ಮಾತಾಡಿದೀಯ ಅಂದ್ರೆ ಸರಿ ಹೋಗಲ್ಲ. ನಾವು ಮಾತಾಡಬಾರ್ದು ಅಂತ ಇದ್ರೆ ನಿಂದು ಯಾಕೋ ಜಾಸ್ತಿ ಆಗ್ತೈತೆ. ಏನಂಗೇನೋ ಬೋರೋದು ನೋಡಿ ಬಾಯಿಗೆ ಬಂದಾಗ ಮಾತಾಡ್ತಾಳೆ. ಏನೋ ನಾವು ಏನೋ ಬಿಡಾತ ಅಂತ ಅನ್ಸರ್ಸಿದ್ದೀವಿ. ನನ್ನ ಗಂಡ ಆತಿಗೆ ಅನ್ಸರ್ಸವನಿ. ಬಿಡಪ್ಪ ಅತ್ಲ ಹೋಗ್ಲಿ, ಸುಮ್ಮನಿರು ಅವಳು ಸವಾಸನೆ ಬೇಡ, ಸುಮ್ಮನಿದ್ ಬಿಡು, ಒಯ್ಬೇಡ. ಅಯ್ಯೋ ಬಾರ ಒಯ್ಯಿ, ಯಾಕೆ ಸುಮ್ಕದೆ ಬಾರ, ಎಲ್ಲರೂ ನೋಡ್ತಾರೆ ಅಂತಲೇ ಎಲ್ಲ ಕ್ಯಾಕೆ ಇಂಥ ಟೈಮ್ನಾಗ ಕೈ ಮಾಡಕ್ಕೆ ಹೋಗಿದ್ದಿ ಅವಳ ಮೇಲೆ ಅಂತ ಕ್ಯಾಕೆ ಸುಗುಳ್ತಾರೆ ಅಂತಲೇ. ಸುಮ್ಮನೆ ಬಾರ ಒಯ್ಯಿ, ನಾನೇನು ಹೆದರಿಕೆವಲ್ಲ, ಬಾರ ಅದೇನು ಮಾಡ್ತೀಯ ಮಾಡು. ಒಟ್ಟು ಬಿಟ್ಟಾಳು ನೀನು, ಅದಕ್ಕೆ ಮತ್ತೆ ನಿನಗೆ ಹಿಂಗಾಗಿರೋದು. ಇಲ್ಲೋಡು, ಕೊಟ್ಟು ಮನೆಯಾಗೆ ಎಲ್ಲೋ ನೆಟ್ಟಕ್ಕೆ ಕಾಪರ ಮಾಡಿಲ್ಲ ನೀನು, ಅದಕ್ಕೆ ಮತ್ತೆ ಹಿಂಗಾಗಿರೋದು. ಅಲ್ಲಿ ಮದುವೆ ಎಂಥ ಒಳ್ಳೆ ಮನೆ ಸಿಕ್ಕಿದ್ದೆ, ಎಲ್ಲ ಹಾಳು ಮಾಡ್ಕೊಂಡು ಬಂದು ಡೈವರ್ಸ್ ಕೊಟ್ಟು ಇವನು ಮದುವೆ ಆದೆ. ಇಲ್ಲೂ ನ್ಯಾವೇಗಿಲ್ಲ, ಇಲ್ಲೂ ಗುದ್ದಾಡ್ಕೊಂಬಂದು ಈಗ ತೋರು ಮನೆ ಸೇರ್ಕೊಂಡಿದ್ಯಾ. ಯಾವಾಗಲೂ ಬರೀ ನೀನು ಗುದ್ದಾಡ್ಕೊಂಬಂದು ಈಗ ಹಿಂಗಿರೋದೆ. ಒಳ್ಳೆ ಮನೆ ಸಿಕ್ಕಿತ್ತು, ಅದನ್ನು ಕಾಲ ಹೊತ್ಕೊಂಡು ಬಂದು ನೀನೇ ಸರಿ ಇಲ್ಲ, ನೀನೇ ಒಳ್ಳೆವಳಲ್ಲ. ಥೋ, ನಿನ್ಗಂತೂ ಏನು ಹೇಳ್ಬೇಕು ಏನೋ ಒಂದು ಅರ್ಥ ಆಗ್ತಿಲ್ಲ. ಅಯ್ಯೋ ಬಾರಪ್ಪ, ಎಷ್ಟು ಬೈದ್ರು ಅಷ್ಟೇನೆ. ಕತ್ತೆ ಮುಂದೆ ಕಿಂದ್ರಿ ಮರೆಸ್ದಂಗೆ ಅವತ್ತು ಕಣಪ್ಪ. ನೀನೇನು ಹೇಳಿದ್ರು, ನೀನೇನು ಬಡ್ಕೊಂಡ್ರು ಅಷ್ಟಕ್ಕಷ್ಟೇನೆ. ಬಿಡ, ಸುಮ್ಮನಿರ, ಹೋಗ್ಲಿ, ನಡೀರಪ್ಪ. ನಡಿ ಅಮ್ಮನಿ ಕರ್ಕೊಂಡು ನಡಿಯೇ, ಸುಮ್ಮನಿರ ಜೀವಿತ ನೀನು. ನಮಗೆ ಸುಮ್ಮನಿರೋಕ್ಕಾಗಲ್ಲ ಕಣ, ಯಾಕೆ ಹೊಟ್ಟೆ ಉರಿದು ಹೋಗುತ್ತೆ. ಎಲ್ಲ ಮಾಡ್ತಾ ಇದ್ದಾರೆ ಅಂತಂದ್ರೆ ಎಷ್ಟು ಹೊಟ್ಟೆ ಉರಿತೈತೆ ಗೊತ್ತೇ. ನೋಡಪ್ಪ, ಎಂಥ ಕೆಲಸ ಮಾಡಿದ್ರು ಅಂತ ಹೊಟ್ಟೆ ಉರಿದು ಹೋಗುತ್ತೆ. ನಾನೇನು ಮಾಡಬಾರ್ದು ಮಾಡಿಲ್ಲ, ಮಗ ಸೊಸೆ ಚೆನ್ನಾಗಿರಲಿ ಅಂತ ಬಯಸ್ಬೇಕು. ಅದು ಬಿಟ್ಬಿಟ್ಟು ಮಗ ಸೊಸೆಗೆ ತಂದಿಕ್ಕಾಕೆ ನೋಡ್ತಿರಲ್ಲ. ಒಂದು ದಿವಸ ನಾನು ಬಿಡು, ಮಗ ಸೊಸೆ ಚೆನ್ನಾಗಿರಲಿ ಎಂಬ ಮನೋಭಾವನೆ ಬಂದಿಲ್ಲ. ಅಯ್ಯೋ ದೇವ್ರೆ, ಬರೀ ನೀವು ನೋಡ್ಕೊಬಿಡ್ತೀರ, ನೀವು ಏನು ಕನ ಆಗ್ಲೇಳು. ಅಪ್ಪ ಸ್ವಾಮಿ, ನೀನೇನು ನಮ್ಮನ್ನು ನೋಡಬೇಡ, ಹೋಗು. ಅವಳ ಹಿಂದೆ ಟ್ರಾಲಿಯಿಂದ ಇಂಜಿನ್ ಹೋದಂಗೆ ಹೋಗು. ಅವಳು ಎಲ್ಲಿ ಮನಿಕೆಂಬ್ತಾಳ ಅಲ್ಲಿ ಮನಿಕ, ಅವಳು ಎಲ್ಲಿರ್ತಾಳ ಅಲ್ಲಿ ಇರು. ಅವಳು ಉಣ್ಣು ತಿನ್ನು, ಆಡು ಅಂದಾಗ ಆಡು, ಕೆಲ್ಸಕ್ಕೆ ಹೋಗೋಂದಾಗ ಹೋಗು. ಅವಳು ಮಾತು ಕೇಳ್ಕೊಂಡು ಬಿದ್ದಿರೋಗಪ್ಪ. ನಮ್ಮಂತರ ಮಾತೆಲ್ಲ ಕೇಳ್ತೀಯ ನೀನು. ಅವ್ಳು ಹೇಳ್ದಂಗೆ ಕೇಳ್ಕೊಂಡು ನಿನ್ನ ಪಾಡಿಗೆ ನೀನೇ ಸೆನೆ ಕಿತ್ಕೊಂಡು ಹೋಗು. ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಈ ಜೀವಿತ ಮಾತಾಡೋದಕ್ಕೆ ನನಗೆ ಸಿಟ್ಟು ಬಂದ್ಬಿಡ್ತು. ಸರ್ರಾಗಿ ಹಿಡ್ಕೊಂಡು ತೀರೋಬಿಟ್ಟೆ. ನಾನು ಇಷ್ಟಂತ ಸಹಿಸ್ಕೊಂಬಿ, ನೆನ್ನೆಯಿಂದಲೂ ನೋಡ್ತಾ ಇದ್ದೀವಿ ನಾನು ಸ್ವಾತಿ. ಏನು ಯಪ್ಪ ಅದು ಎಂತೆಂಥ ಮಾತುಗಳು, ಅದು ಏನೇನಪ್ಪ. ನನಗಂತೂ ಭಾಳ ಬೇಜಾರಾಗ್ಬಿಡ್ತು. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.